ಈಡೆನ್ಸ್ ಕನ್ನಡ ಚಾನೆಲ್ ವತಿಯಿಂದ ಸಿದ್ಧ ಸೂತ್ರ ಸಂವಾದ ಕಾರ್ಯಕ್ರಮವನ್ನು ತಾರೀಕು 23 ಜೂನ್ 2026ರಂದು ಮಂಗಳವಾರ ಬೆಳಿಗ್ಗೆ 11:30ಕ್ಕೆ ಚಿಕ್ಕಮ್ಮ ನಿಕೇತನ ಕಲ್ಯಾಣ ಮಂಟಪ ಕುವೆಂಪುನವರ ಮೈಸೂರಲ್ಲಿ ಸಂಯೋಜಕರು ಇದನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಭಗವಾನ್ ಸಾಹಿತಿ, ಹಿರಿಯ ಸಾಹಿತಿಗಳು, ಶ್ರೇಷ್ಠ ಸಾಹಿತಿಗಳು ಅವರು ಬರ್ತಾಯಿದ್ದಾರೆ. ಮತ್ತು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಮಾನಸ್ ಅವರು ಬರ್ತಾಯಿದ್ದಾರೆ. ಮತ್ತು ಮಾಜಿ ಶಾಸಕರು ಮತ್ತು ಜನಪ್ರಿಯ ಶಾಸಕರಾದಂಥ ಎಂ.ಕೆ. ಸೋಮಶೇಖರ್ ಅವರು ಬರ್ತಾಯಿದ್ದಾರೆ. ಹಾಗೆ ಹೊನ್ನೂರು ಪ್ರಕಾಶ್ ರೈತರ ಮುಖಂಡರಿರ್ತಾರೆ. ಮತ್ತು KPCC ವಕ್ತಾರ ವೆಂಕಟೇಶ್ ಇರ್ತಾರೆ. ಮತ್ತು ಮೈಸೂರು ನಗರದ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರು ಮತ್ತು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ತಿಮ್ಮಾದ ನಾನು ಮತ್ತು ಶೈಕ್ಷಣಿಕ ಮಂಡಳಿ ಸದಸ್ಯರಾದ ಬೀರಪ್ಪನವರು ಇವರೆಲ್ಲರೂ ಕೂಡ ಅವಾಗ ಭಾಗವಹಿಸ್ತಾ ಇದ್ದೀವಿ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಅರುಣ್ ಕುಮಾರ್ ಅವರು, ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರು ಮೈಸೂರು ಜಿಲ್ಲೆ, ಹಾಗೆ ಸುಬ್ರಹ್ಮಣ್ಯವರು, ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರು, ಎಲ್ಲರೂ ಕೂಡ ಆ ದಿನ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಡೆನ್ಸ್ ಕನ್ನಡದವರು ಸಿದ್ಧ ಸೂತ್ರ ಅನ್ನೋ ಒಂದು ಏನು ಟೈಟ್ಲ್ ಕೊಟ್ಟಿದ್ದಾರೋ ಇದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು ಮಾಡತಕ್ಕಂಥ ಕಾರ್ಯಕ್ರಮ. ಸಿದ್ಧ ಸೂತ್ರಕ್ಕೂ ಸಿದ್ದರಾಮಯ್ಯನವ್ರಿಗೂ ಭಾಳಷ್ಟು ಅರ್ಥಪೂರ್ಣವಾಗಿದೆ. ಸಿದ್ದರಾಮಯ್ಯನವರು ಅವರು ಸಕಲವಾಗಿ ಸಿದ್ಧರಿರ್ತಾರೆ. ಯಾವಾಗಲೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಮತ್ತು ದಲಿತರ ಪರ, ಅಲ್ಪಸಂಖ್ಯಾತರ ಪರ, ಅಸಂಘಟಿತರ ಪರ, ಹಿಂದುಳಿದವರ ಪರ ಯಾವಾಗಲೂ ಕೂಡ ಅವರು ತಮ್ಮ ಧ್ವನಿಯನ್ನು ಯಾವತ್ತೂ ಅವರ ಪರ ಈ ಒಂದು ಸಮಾಜದ ಪರ ಎತ್ತದ ಜೊತೆಗೆ ಅನೇಕ ಕಾರ್ಯಕ್ರಮ ಕೂಡ ಕೊಟ್ಟುಕೊಂಡಿದ್ದಾರೆ. 2013ರಿಂದ 2018ರಲ್ಲಿ 165 ಭರವಸೆಗಳನ್ನು ಪ್ರಣಾಳಿಕೆಯಲ್ಲಿ ಹೇಳಿ ಘೋಷಣೆ ಮಾಡಿ 158 ಘೋಷಣೆಗಳನ್ನು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅದೇ ರೀತಿ 2023ರಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಆ 5 ಗ್ಯಾರಂಟಿಗಳು ಇಡೀ ಪ್ರಪಂಚದಲ್ಲೇ ಎಲ್ಲ ಇಡೀ ರಾಷ್ಟ್ರದಲ್ಲೇ ಮೊಟ್ಟ ಮೊದಲನೇದಾಗಿ ಈ ಗ್ಯಾರಂಟಿಗಳು ಯಾವುದು, ಸ್ತ್ರೀ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಮತ್ತು ಓದುವ ಮತ್ತು ಮಕ್ಕಳುಗಳಿಗೆ ಇದಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು 5 ಗ್ಯಾರಂಟಿಗಳು ಬಹಳ ಪ್ರಮುಖವಾದಂಥ ಗ್ಯಾರಂಟಿಗಳು. ಇದು ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಅದನ್ನು ಚಾಲನೆ ಮಾಡಿಲ್ಲ. ಬೇರೆ ದೇಶ ಫಾರ್ ಎಕ್ಸಾಂಪಲ್ ಸ್ತ್ರೀ ಶಕ್ತಿ ಮಕ್ಕಳಿಗೆ, ಸ್ತ್ರೀ ಶಕ್ತಿ ಅವರಿಗೆ ಅವರಿಗೊಂದು ಸ್ತ್ರೀ ಸಬಲೀಕರಣ ಮಾಡೋ ಒಂದು ಉದ್ದೇಶದಿಂದ ಹೆಣ್ಮಕ್ಳಿಗೆ ಕಾಲೇಜ್ ಇರ್ಬೋದು, ಮತ್ತು ಕೆಲಸ ಮಾಡ್ತಕ್ಕಂಥವ್ರಿರ್ಬೋದು, ಬಡವರು ಇರ್ಬೋದು, ಕೂಲಿ ಕೆಲಸ ಮಾಡ್ತಾರಿರ್ಬೋದು, ಅವರೆಲ್ಲರೂ ಕೂಡ ಒಂದು ಕಡೆಯಿಂದ ಒಂದು ಕಡೆ ಹೋಗಲಿಕ್ಕೆ ಉಚಿತವಾದಂಥ ವ್ಯವಸ್ಥೆ ಮಾಡಿದ್ದು KSRT ಬಸ್ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲೇ ಮೊಟ್ಟ ಮೊದಲನೇದು. ನಾನು ತಿಳಿದಾಗೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಈ ಥರ ಉಚಿತ ಪ್ರಯಾಣ ಎಲ್ಲೂ ಕೊಟ್ಟಿಲ್ಲ. ಸೊ ಇಂಥ ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಗೃಹ ಜ್ಯೋತಿ ಅವ್ರಿಗೆ ನಾವು ಕೇಳಿದಾಗ ಗೃಹ ಜ್ಯೋತಿ ಹತ್ತಕ್ಕಿದ್ದು ಬಂತು ಅಂತ ಹೇಳಿದ್ರೆ, ಅನೇಕ ಬಡ ಕುಟುಂಬಗಳು ಮಕ್ಕಳು ಓದಲಿಕ್ಕೆ ಲೈಟ್ ಇಲ್ಲದೆ ಇರೋ ಬೀದಿ ದೀಪದಲ್ಲಿ ಓದ್ತಾ ಇರತಕ್ಕಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಬಡವರಿಗೆ 200 ಯೂನಿಟ್ ಕರೆಂಟ್ ಕೊಟ್ಟೆ ಅಂತ ಹೇಳಿದ್ರು. ಅನ್ನಭಾಗ್ಯ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಹೇಳ್ತಾರೆ, ಇವತ್ತೂ ಕೂಡ ನಮ್ಮ ಕಾಲದಲ್ಲಿ ನಾವು ಅನ್ನ ಏನಾದ್ರು ಊಟ ಮಾಡ್ತಾಯಿದ್ದು ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳನ್ನು ಊಟ ಮಾಡ್ತಾಯಿದ್ದು. ಬೇರೆ ಅನ್ನ ಊಟ ಮಾಡಬೇಕಾದ್ರೆ ಒಳ್ಳೆ ಕಷ್ಟ ಇತ್ತು ಆ ಕಾಲದಲ್ಲಿ. ಸೊ ಆದ್ದರಿಂದ ಯಾವುದೇ ಈ ರಾಜ್ಯದಲ್ಲಿ ಯಾರೂ ಕೂಡ ಹಸುವಿನಿಂದ ಇರಬಾರ್ದು, ಹಸಿವು ಮುಕ್ತರಾಗಿರಬೇಕು ಅಂಥೇಳಿ ಅನ್ನಭಾಗ್ಯ ಕೊಟ್ಟರು. ಹೀಗೆ ಅವರ ಪ್ರತಿಯೊಂದು ಗ್ಯಾರಂಟಿಗಳು ಕೂಡ ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತು ಸಮಾಜವನ್ನು ಮುಂದೆ ತರತಕ್ಕಂಥ ಕಾರ್ಯಕ್ರಮಗಳು. ಆದ್ದರಿಂದ ಇಂಥ ಮುಖ್ಯಮಂತ್ರಿಗಳು ನಮಗೆ ದೇವರಾಜ ಅರಸರು ಬಿಟ್ಟರೆ ನೆಕ್ಸ್ಟು ಅದೇ ದಾರಿಯಲ್ಲಿ ಬಂದು ಮುಖ್ಯಮಂತ್ರಿಗಳಾಗಿ ಇವತ್ತಿನ ದಿವಸ ಸೇವೆ ಸಲ್ಲಿಸಿದ್ದಾರೆ. ಈಗ ನಮಗೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ 2.5 ವರ್ಷ ಆದಮೇಲೆ ಅವರು ಎಷ್ಟು ಉದಾರತೆಯಿಂದ, ದೊಡ್ಡ ಮನಸ್ಸಿಂದ ಅವರು ಒಂದು ಪದವಿಯನ್ನು ತ್ಯಾಗ ಮಾಡಿದ್ರು ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲೆಲ್ಲ, ಇಡೀ ರಾಜಕೀಯ ಇತಿಹಾಸದಲ್ಲಿ, ಇಡೀ ರಾಷ್ಟ್ರದಲ್ಲೇ ಮತ್ತು ಇಡೀ ಪ್ರಪಂಚದಲ್ಲೇ ಇಷ್ಟು ಉದಾರವಾಗಿ ಒಬ್ಬರು ತಾನು ಎಲೆಕ್ಟಾಗಿ ಬಂದು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಇನ್ನೊಬ್ಬರಿಗೆ ಅಷ್ಟೇ ಸಂತೋಷದಿಂದ, ಉದಾರ ಮನಸ್ಸಿನಿಂದ ಬಿಟ್ಕೊಟ್ಟಿದ್ದು ಕೂಡ ಅವರು ಭಾಳ ಮಹಾನ್ ತ್ಯಾಗಿ ಅಂತ ಹೇಳ್ಬೋದು. ಆದ್ದರಿಂದ ಇಂತಹ ಕಾರ್ಯಕ್ರಮ ಇವ್ರ ಬಗ್ಗೆ ಸಂವಾದ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥ ಭಾಳ ಸಂತೋಷ. ಭಾಳ ಸಂತೋಷದಿಂದ ಭಾಗವಹಿಸ್ತೇವೆ. ಅದು ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೀನಿ.